ಇವತ್ತು ಮೋಮೋಸ್ ಮಾಡ್ತಾಯಿದ್ದೀನಿ. ಮೋಮೋಸ್ ಮಾಡಲು ಗ್ರೇವಿ ಮಾಡ್ತಾಯಿದ್ದೀನಿ. ಇವಾಗ ಗ್ರೇವಿ ಮಾಡಲು ಕ್ಯಾರೆಟು, ಕ್ಯಾಬೇಜು, ಕ್ಯಾಪ್ಸಿಕಮ್ಮ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ತುರಿದು ಮಾಡಿ ಇಟ್ಟಿರೋದು. ಇದು ಎಣ್ಣೆ ಕಾಯ್ದಿದೆ. ಗ್ರೇವಿ ಮಾಡ್ತಾಯಿದ್ದೀನಿ ಮೋಮೋಸ್ಗೆ. ಇದೆಲ್ಲ ಚೆನ್ನಾಗಿ ಹುರಿಬೇಕು. ಇದು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ನೋಡಿ. ಇದು ಚೆನ್ನಾಗಿ ಬಾಯ್ಲ್ ಹಾಕಬೇಕು. ಇದೇ ನೀರು ಬಿಟ್ಕೊಳ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಇವಾಗ ಇಲ್ಲಿ ನೋಡಿ ಪೆಪ್ಪರ್ ಪುಡಿ ಹಾಕಿದೆ. ಇವಾಗ ಉಪ್ಪು ಮತ್ತು ಪೆಪ್ಪರ್ ಪುಡಿ ಅಂದರೆ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿರೋ ಪುಡಿ ಇದು. ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ. ಸ್ವಲ್ಪ ಹಾಕಬೇಕು. ಆಮೇಲೆ ವೆನಿಗರು ಸ್ವಲ್ಪನೇ ಹಾಕಬೇಕು ಟೇಸ್ಟ್ಗೋಸ್ಕರ. ಇವಾಗ ನೋಡಿ ಮೋಮೋಸ್ದು ಮಸಾಲ ಗ್ರೇವಿ ರೆಡಿ ಆಯ್ತು. ಇವಾಗ ನೋಡಿ ಗ್ರೇವಿ ರೆಡಿ ಆಯಿತು ಮೋಮೋಸ್ದು. ಇಲ್ಲಿ ನೋಡಿ ಮೋಮೋಸ್ ಎಲೆ ಲಟ್ಟಿಸಿಟ್ಕೊಂಡಿದ್ದೀನಿ ನಾನು ಈ ಥರ ರೌಂಡ್ ಶೇಪಲ್ಲಿ. ಈ ಸೈಡು ಮಸಾಲೆನೂ ರೆಡಿ ಆಗಿದೆ. ಇಡ್ಲಿ ಕುಕ್ಕರ್ ಇಟ್ಟಿದ್ದೇನೆ. ಇಡ್ಲಿ ಪಾತ್ರೆ ನೀರು ಹಾಕಿ ನೀರು ಕುದೀತಾ ಇದೆ. ಇಲ್ಲಿ ಮೋಮೋಸ್ ಇದೆ, ಅದೆಲ್ಲ ಹೂರಣ ಎಲ್ಲ ತುಂಬಿ ರೆಡಿ ಮಾಡಿದ್ದೇನೆ. ಇದು ಇವಾಗ ನೋಡಿ ಎಣ್ಣೆ ಹಾಕಿದ್ದೇನೆ. ಚೆನ್ನಾಗಿ ಒರೆಸ್ಕೋಬೇಕು. ಇವಾಗ ಒಂದೊಂದಾಗಿ ಮೋಮೋಸ್ ಇಡೋಣ ಇದರಲ್ಲಿ. ಇವಾಗ ನೋಡಿ ನಾನು ಒಂದೊಂದಾಗಿ ಇಟ್ಟಿದ್ದೇನೆ ಇಡ್ಲಿ ಕುಕ್ಕರಲ್ಲಿ. ಇವಾಗ ನೋಡಿ ಇಡ್ಲಿ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೇನೆ. ಒಂದು 10 ನಿಮಿಷ ಕುದಿಬೇಕು. ಇವಾಗ ಮುಚ್ಚಿಸ್ತೀನಿ. ಇಲ್ಲಿ ನೋಡಿ ನಮ್ಮ ಮೋಮೋಸ್ ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ತೀನಿ. ಇಲ್ಲಿ ನೋಡಿ ನಮ್ಮ ಮೋಮೋಸ್ ಚಟ್ನಿ ಎರಡು ರೆಡಿ ಆಯಿತು. ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಯಜಮಾನ್ರು ತಿಂದ್ಬಿಟ್ಟು ಹೇಳ್ತಾರೆ ಚೆನ್ನಾಗಿದೆ ಏನ್ರಿ. ಚೆನ್ನಾಗಿದೆ. ನಮ್ಮ ಮೋಮೋಸ್ ಸಖತ್ತಾಗಿ ಬಂದಿದೆ.